ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಪ್ರೀತಿಯ ಮೇಷರಾಶಿಯ ಸಮಸ್ತ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಮೇಷರಾಶಿಯವರೇ, ಮಾರ್ಚ್ 2026 ನಿಮ್ಮ ಪಾಲಿಗೆ ಅತ್ಯಂತ ಕುತೂಹಲಕಾರಿ ತಿಂಗಳಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನನ್ನು ಯಾರಾದರೂ ಇಷ್ಟಪಡ್ತಾರಾ, ತನ್ನ ಬಗ್ಗೆ ಯಾರಾದರೂ ಕಾಳಜಿ ವಹಿಸ್ತಾರಾ ಎನ್ನುವ ಆಸೆ ಇರುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ಸ್ತ್ರೀ ರಹಸ್ಯವಾಗಿ ಪ್ರವೇಶ ಮಾಡಲಿದ್ದಾರೆ ಅಥವಾ ಈಗಾಗಲೇ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಹಾಗಾದರೆ ಆ ಸ್ತ್ರೀ ಯಾರು? ಆಕೆಯ ಉದ್ದೇಶವೇನು? ಇದರಿಂದ ನಿಮ್ಮ ಜೀವನಕ್ಕೆ ಲಾಭ ಆಗ್ತಾ ಇದೆಯಾ ಅಥವಾ ತೊಂದರೆ ಆಗ್ತಾ ಇದೆಯಾ? ಇದ್ರ ಜೊತೆಗೆ ನಿಮ್ಮ ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮ್ಮ ಭವಿಷ್ಯದ ದಿಕ್ಸೂಚಿ. ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೇಷರಾಶಿಯ ಪುರುಷರು ಮತ್ತು ಸ್ತ್ರೀಯರು ಮೂಲತಃ ಅತ್ಯಂತ ಆಕರ್ಷಕ ರೂಪವನ್ನು ಹೊಂದಿರ್ತಾರೆ. ನೀವು ಸುಂದರವಾಗಿ ಕಾಣಲು ಬಹಳ ಇಷ್ಟಪಡುತ್ತೀರಿ. ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ನಿಂತು ನಿಮ್ಮ ಕೂದಲು, ಉಡುಗೆ ಮತ್ತು ಶೈಲಿಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವ ಗುಣ ನಿಮ್ಮದು. ನಿಮ್ಮ ಈ ಅಚ್ಚುಕಟ್ಟುತನವೇ 10 ಜನರಲ್ಲಿ ನೀವು ಎದ್ದು ಕಾಣುವಂತೆ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಒಂದು ವಿಭಿನ್ನವಾದ ಸುಗಂಧ ಅಥವಾ ಆಕರ್ಷಣೆ, ಚಾರ್ಮಿಂಗ್ ಆರಾ ಅನ್ನೋದು ಇರುತ್ತದೆ. ಬುದ್ಧಿವಂತಿಕೆ ಮತ್ತು ಸಂಕಲ್ಪ. ನಿಮ್ಮಲ್ಲಿ ದೃಢ ಸಂಕಲ್ಪವಿದೆ. ಅಂದುಕೊಂಡದ್ದನ್ನು ಸಾಧಿಸುವವರೆಗೆ ನೀವು ನಿದ್ದೆ ಮಾಡುವುದಿಲ್ಲ. ಎಂತಹ ದೊಡ್ಡ ಸಮಸ್ಯೆಯಾದರೂ ಅತ್ಯಂತ ಸುಲಭವಾಗಿ ಪರಿಹರಿಸುವ ಚಾಕಚಕ್ಯತೆ ನಿಮ್ಮಲ್ಲಿದೆ. ಕಷ್ಟಗಳು ಬಂದಾಗ ನೀವು ಇತರರಂತೆ ಹೆದರುವುದಿಲ್ಲ, ಬದಲಾಗಿ ಎದೆಯೊಡ್ಡಿ ನಿಲ್ಲುತ್ತೀರಿ. ನಿಮ್ಮ ಈ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಗುಣವೇ ಇತರರನ್ನು ನಿಮ್ಮತ್ತ ಸೆಳೆಯುವ ಪ್ರಮುಖ ಅಸ್ತ್ರವಾಗಿರುತ್ತೆ. ಇನ್ನು ಆ ರಹಸ್ಯ ಸ್ತ್ರೀ ಯಾರು? ದ ಸೀಕ್ರೆಟ್ ಪರ್ಸನ್ ಎಕ್ಸ್ಪೋಸ್ಡ್. ಈಗ ನಿಮ್ಮಲ್ಲಿರುವ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಮಾರ್ಚ್ 2026 ಕೊನೆಯಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟಿರುವ ಆ ರಹಸ್ಯ ಸ್ತ್ರೀ ಯಾರು? ಆಕೆ ನಿಮ್ಮನ್ನ ಹೇಗೆ ಗಮನಿಸುತ್ತಿದ್ದಾಳೆ? ಈ ಸ್ತ್ರೀ ನಿಮ್ಮನ್ನ ದೂರದಿಂದಲೇ ಅವಲೋಕಿಸುತ್ತಿದ್ದಾಳೆ. ನೀವು ಕೆಲಸ ಮಾಡುವ ರೀತಿ, ನೀವು ಜನರೊಂದಿಗೆ ವ್ಯವಹರಿಸುವ ಶೈಲಿ ಆಕೆಗೆ ಬಹಳ ಪ್ರಭಾವ ಬೀರಿದೆ. ಆಕೆ ಕೇವಲ ನಿಮ್ಮ ರೂಪವನ್ನು ಮಾತ್ರವಲ್ಲ, ನಿಮ್ಮ ಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಇಷ್ಟಪಡುತ್ತಿದ್ದಾಳೆ. ಆಕೆಯನ್ನು ಗುರುತಿಸುವುದು ಹೇಗೆ? ನಿರಂತರ ಸಂಪರ್ಕ. ಆಕೆ ನಿಮಗೆ ಪದೇ ಪದೇ ಫೋನ್ ಮಾಡಬಹುದು ಅಥವಾ ಕೆಲಸವಿಲ್ಲದಿದ್ದರೂ ಕೂಡ ಮೆಸೇಜ್ ಮಾಡುವ ಮೂಲಕ ನಿಮ್ಮನ್ನು ಕಾಡಬಹುದು. ಹೆಚ್ಚುವರಿ ಕಾಳಜಿ. ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳಿಗೂ ಆಕೆ ಕ್ಷಮೆ ಕೇಳಬಹುದು ಅಥವಾ ನೀವು ಏನಾದರೂ ಸಲಹೆ ಕೇಳಿದರೆ ಅತಿಯಾದ ಆಸಕ್ತಿಯಿಂದ ಸಹಾಯ ಮಾಡಲು ಮುಂದಾಗಬಹುದು. ಈಕೆ ನಿಮ್ಮ ಹತ್ತಿರದ ಸ್ನೇಹಿತರ ವಲಯದಲ್ಲಿರಬಹುದು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ, ಆಫೀಸಲ್ಲಿರ್ಬೋದು. ಕೆಲವು ಸಂದರ್ಭಗಳಲ್ಲಿ ದೂರದ ಸಂಬಂಧಿಯೂ ಆಗಿರಬಹುದು. ವಿವಾಹಿತ ಮತ್ತು ಅವಿವಾಹಿತರಿಗೆ ಎಚ್ಚರಿಕೆ. ಇಂಪಾರ್ಟೆಂಟ್ ಅಡ್ವೈಸ್. ಇಲ್ಲಿ ಒಂದು ಪ್ರಮುಖ ವಿಷಯವಿದೆ, ಇದನ್ನು ನೀವು ಗಮನ ಕೊಟ್ಟು ಕೇಳಬೇಕು. ಅನ್ಮ್ಯಾರಿಡ್ ಪರ್ಸನ್ಸ್ ಯಾರಿದ್ದಾರೆ ಅವರಿಗೆ, ಒಂದು ವೇಳೆ ನೀವು ಮದುವೆಯಾಗದ ಮೇಷರಾಶಿಯ ಪುರುಷರಾಗಿದ್ದರೆ ಇದು ನಿಮ್ಮ ಅದೃಷ್ಟದ ಕಾಲ. ನಿಮ್ಮನ್ನು ಅಷ್ಟೊಂದು ಅಭಿಮಾನಿಸುವ ಮತ್ತು ಪ್ರೀತಿಸುವ ವ್ಯಕ್ತಿ ಸಿಗೋದು ಅಪರೂಪ. ಆಕೆ ಒಳ್ಳೆಯ ಸಂಸ್ಕಾರವಂತೆಯಾಗಿದ್ದರೆ ವಿವಾಹದ ಬಗ್ಗೆ ಯೋಚಿಸುವುದು ಉತ್ತಮವಾಗಿರುತ್ತೆ. ನಿಮ್ಮನ್ನು ಪ್ರೀತಿಸುವವರನ್ನು ಮದುವೆಯಾಗೋದು ನಿಮ್ಮ ಜೀವನದ ಸುಖಕ್ಕೆ ದಾರಿಯಾಗುತ್ತೆ. ಇನ್ನು ಮದುವೆ ಆದವರಿಗೆ, ವಿವಾಹಿತರಿಗೆ ನೀವು ಇಲ್ಲಿ ತುಂಬ ಎಚ್ಚರಿಕೆಯಾಗಿ ಇರಬೇಕು. ಒಂದು ವೇಳೆ ನೀವು ಈಗಾಗಲೇ ಮದುವೆಯಾಗಿದ್ದರೆ ನೀವು ಎಚ್ಚರವಾಗಿರಬೇಕು. ಒಂದು ವೇಳೆ ನೀವು ಈಗಾಗಲೇ ಮದುವೆಯಾಗಿದ್ದರೆ ತುಂಬ ಎಚ್ಚರವಾಗಿರೋದು ಒಳ್ಳೆಯದು. ನೀವು ಆ ಮಹಿಳೆಯಿಂದ ಒಂದು ನಿರ್ದಿಷ್ಟ ಅಂತರ ಕಾಪಾಡಿಕೊಳ್ಳೋದು ನಿಮ್ಮ ಸಂಸಾರಕ್ಕೆ ಒಳ್ಳೆಯದು. ಆಕೆ ನಿಮ್ಮನ್ನು ಸಹೋದರನಂತೆ ಅಥವಾ ಒಬ್ಬ ಒಳ್ಳೆಯ ಸ್ನೇಹಿತನಂತೆ ನೋಡ್ತಾ ಇದ್ರೆ ತೊಂದರೆ ಇಲ್ಲ. ಆದರೆ ಆಕರ್ಷಣೆಯ ಒಂದು ಮಿತಿ ಮೀರಿದರೆ ಅದು ನಿಮ್ಮ ಪತ್ನಿಯೊಂದಿಗೆ ಕಲಹಕ್ಕೆ ಕಾರಣವಾಗಬಹುದು. ನೆನಪಿಡಿ, ಸಂಸಾರದ ಸುಖ ಎಲ್ಲಕ್ಕಿಂತ ಮಿಗಿಲು.
ವೃತ್ತಿ, ಶಿಕ್ಷಣ ಮತ್ತು ವ್ಯಾಪಾರ ಭವಿಷ್ಯ, ಕೆರಿಯರ್ ಆ್ಯಂಡ್ ಎಜುಕೇಷನ್. ಫೆಬ್ರವರಿ 2026 ಅವಧಿಯಲ್ಲಿ ಮೇಷರಾಶಿಯವರ ಜಾತಕದಲ್ಲಿ ಅದ್ಭುತ ಯೋಗಗಳಿವೆ. ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಟೈಮ್. ವಿಶೇಷವಾಗಿ ಇಂಜಿನಿಯರಿಂಗ್, ಕೆಮಿಸ್ಟ್ರಿ, ಮ್ಯಾನೇಜ್ಮೆಂಟ್ ಅಥವಾ ಮೆಡಿಸಿನ್ ಓದುತ್ತಿರುವವರಿಗೆ ಉನ್ನತ ಫಲಿತಾಂಶ ಅನ್ನೋದು ಸಿಗಲಿದೆ. ಉದ್ಯೋಗ, ನೀವು HR ಕನ್ಸಲ್ಟೆಂಟ್, ಅನಲಿಸ್ಟ್ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ಆನಿಮೇಷನ್ ಆರ್ ಫ್ಯಾಷನ್ ಇದ್ದರೆ ಹೊಸ ಅವಕಾಶಗಳು ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತ ಮಟ್ಟದ ನಾಯಕರ ನಂಬಿಕೆ ಸಿಗಲಿದೆ. ಇನ್ನು ವ್ಯಾಪಾರ, ಹೈನುಗಾರಿಕೆ, ಹೋಟೆಲ್ ಉದ್ಯಮ, ಗಾರ್ಮೆಂಟ್ಸ್ ಅಥವಾ ಔಷಧ ವ್ಯಾಪಾರ ಮಾಡುವವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಆದರೆ ಶೇರ್ ಮಾರ್ಕೆಟ್ ಅಥವಾ ಸ್ಪೆಕ್ಯುಲೇಷನಲ್ಲಿ ಹಣ ಹೂಡಬೇಕಾದ್ರೆ ಹಿರಿಯರ ಸಲಹೆ ಪಡಿಬೇಕು. ನೀವು ಎಸ್ ಅಕ್ಷರದ ಒಬ್ಬ ವ್ಯಕ್ತಿಯಿಂದ, ಅಂದರೆ ಈ ತಿಂಗಳಲ್ಲಿ, ಈ ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ನೀವು ಎಸ್ ಅಕ್ಷರದ ಆ ಹೆಸರಿಂದ ಪ್ರಾರಂಭವಾಗುವ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅವರು ಸ್ತ್ರೀ ಇರಲಿ ಅಥವಾ ಪುರುಷ ಇರಲಿ, ಅವರ ವ್ಯವಹಾರ ನಿಮ್ಮ ಮೇಲೆ ಪರಿಣಾಮ ಬೀರಬಹುದು. ಅತಿಯಾದ ನಂಬಿಕೆ ಬೇಡ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಕುಟುಂಬದ ಗೌಪ್ಯತೆ ನಿಮ್ಮಲ್ಲಿಯೇ ಇರಲಿ. ಇದಕ್ಕೆಲ್ಲ ಪರಿಹಾರಗಳೇನು? ಎವಿಲ್ ಐ ತೆಗೆದು ನಿಮಗೆ ಸಾಧ್ಯತೆ ಇರುತ್ತೆ, ಜನರ ದೃಷ್ಟಿ ಇರುತ್ತೆ. ಅದಕ್ಕಾಗಿ ಸರಳ ಪರಿಹಾರಗಳನ್ನು ಪಾಲಿಸಬೇಕು. ಸ್ನಾನದ ಪರಿಹಾರ, ಸ್ನಾನ ಮಾಡುವ ಬಿಸಿ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸಾಸಿವೆ ಕಾಳುಗಳನ್ನು ಹಾಕಿ ಸ್ನಾನ ಮಾಡಿ. ಇದು ನೆಗೆಟಿವಿಟಿಯನ್ನು ನಾಶ ಮಾಡುತ್ತೆ. ಅಶ್ವತ್ಥ ಎಲೆಯ ದೀಪ, ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಮುಂದೆ ಅಶ್ವತ್ಥ ಎಲೆಯ ಮೇಲೆ ದೀಪ ಹಚ್ಚಿ. ಇದು ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸೋದಕ್ಕೆ ಸಹಾಯ ಮಾಡುತ್ತೆ. ಕನಕದಾರ ಸ್ತೋತ್ರವನ್ನು ಪಠಿಸಿ, ಆಂಜನೇಯನ ಪೂಜೆ ಮಾಡಿ. ನಿಮ್ಮ ಕೋಪ ಮತ್ತು ಆವೇಶವನ್ನು ಹತೋಟಿಯಲ್ಲಿಡಲು ಪ್ರತಿದಿನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿ. ಮೇಷರಾಶಿಯವರೇ, ಮಾರ್ಚ್ 2026 ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿಯಾಗಲಿದೆ. ನಿಮ್ಮನ್ನು ಇಷ್ಟಪಡುವ ಸ್ತ್ರೀ ಯಾರೆಂದು ನಿಮಗೆ ಶೀಘ್ರವೇ ತಿಳಿಯಲಿದೆ. ಜೀವನದಲ್ಲಿ ಯಾವುದಕ್ಕೂ ಅತಿಯಾಗಿ ಯೋಚನೆ ಮಾಡಿ ಭಯಪಡೋದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತೆ. ಎಲ್ಲರೂ ಕೂಡ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶನೋ ಸುಖಿನೋ ಭವಂತು.